ಇವತ್ತರಿಗೆ ಅವ್ರಿಗೆ ಗೊತ್ತಿಲ್ಲಣ್ಣ. ಇವತ್ತು ನಾವು MBBS ಓದಿರೋರಲ್ಲ ನಾವು ಆಯಿತಾ. ನೋಡಿ ಎಮ್ಮೆ ಮೇಸ್ಕೊಂಡು ಕುರಿ ಮೇಸ್ಕೊಂಡು ದನ ಮೇಸ್ಕೊಂಡು ಇದ್ದವ್ರು ನಾವೆಲ್ಲ ಹಳ್ಳಿನಲ್ಲಿ ಆಯಿತಾ. ಎಮ್ಮೆನ ನೀರೊಳಗೆ ಹೋಯ್ತು ಅಂತಂದರೆ ಎಮ್ಮೆ ಮೇಲೆ ಕೂತ್ಕೊಂಡು ಈಜ್ಕೊಳ್ತವ್ರು ನಾವೆಲ್ಲ. ವೇದ ಸಿನಿಮಾದಲ್ಲಿ ಜುಂಜಪ್ಪ ಹಾಡಿದ್ನಲ್ಲ ಶಿವಣ್ಣ ಸಿನಿಮಾದಲ್ಲಿ, ಅದೆಲ್ಲ ನೀವು ನೋಡಿರ್ತೀರಾ ಅಂತ ನನ್ನ ಭಾವನೆ. ಈ ಥರ ಇಸ್ಕೊಂಡು ಯಾಕಣ್ಣ ದುಡ್ಡು ಮಾಡೋಕ್ಕಾಗಲ್ಲಣ್ಣ. ಈ ಒಂದು 50 ಕುರಿ ಮೇಯಿಸಿರೆ 20 ಲಕ್ಷ ಇದ್ದಂಗೆ ನಿನ್ನ ಜಾಬಲ್ಲಿ ಗೊತ್ತಾತಾ. ಯಾಕೆ ಬದುಕೋಕ್ಕಾಗಲ್ಲಣ್ಣ. ಈಗ ನೀವು ಬನ್ನಿ ನಮ್ಮ ಹಳ್ಳಿಗೆ, ನಮ್ಮ ಹಳ್ಳಿ ಜನರ ಜೊತೆ ನೀವು ನೋಡ್ರಿ. ಅವನು ಬರೀ ಬಾಡಿ ಬಟ್ಟೆ ಇಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಮೈಗೆಲ್ಲ ಮೈಯಾಗಿದ್ದು ಅರ್ದಿರೋ ಅಂಗಿ ಹಾಕೊಂಡಿದ್ರು ಕೂಡ ಅವ್ನ ಜಾಬಲ್ಲಿ ATM ಇದ್ದಂಗೆ ಕುರಿ 50 ಕುರಿ 100 ಕುರಿ ಇದ್ದರೆ ಆಯಿತಾ. ಇವತ್ತು ಒಂದು ಎಮ್ಮೆ ಸಾಕ್ರಿ ನೀವು, 10 ಲೀಟ್ರು 15 ಲೀಟ್ರ್ ಹಾಲು ಕೊಡ್ತೈತೆ ಆಯಿತಾ. ಒಳ್ಳೆ ದೇಹಕ್ಕೆ ಆರೋಗ್ಯ ಕೊಡ್ತೈತೆ, ಪ್ರಕೃತಿ ಜೊತೆ ಇರ್ತೈತೆ. ಇಂಥವ್ರು ಯಾಕಣ ಶ್ರೀಮಂತರಿಲ್ಲ ಅಂತ ಹೆಂಗಣ ಹೇಳ್ತೀರಾ ನೀವು. ಹಾಗಾಗಿ ಕುರಿ ದನ ಮೇಸರ ಹತ್ರ ದುಡ್ಡು ಇರುತ್ತೆ, ಆರೋಗ್ಯನೂ ಇರುತ್ತೆ, ದಷ್ಟಪುಷ್ಟವಾಗೂ ಇರ್ತಾರೆ. ಅವರೇ ನಿಜವಾದ ಗಂಡಸರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ ನಾನು. ಸರ್ ನಾವೆಲ್ಲ ಹಳ್ಳಿನಲ್ಲಿ ಎಮ್ಮೆ ಕುರಿ ದನ ಮೇಯಿಸ್ಕೊಂಡೇ ನಾವೆಲ್ಲ ಬೆಳೆದಿದ್ದು ಆಯಿತಾ. ಆಡ್ಕೊಂಡು ಹಿಂಗೆ ಎಮ್ಮೆ ಹೊಡ್ಕೊಂಡು ಕೆರೆ ಒಳಗೆ ಹೋಗಿ ಈಜಾಡ್ಕೊಂಡು ಕಲ್ತ್ಕೊಂಡು ಆಯಿತಾ. ಜಂಡೆಲ್ಲ ಎಮ್ಮೆಗಳು ಹುಲ್ ಮೇಯಿಸ್ಕೊಂಡು ನಾವೆಲ್ಲ ಬೆಳೆದವರು. ಚಿತ್ರರಂಗ ಅದು ಆಕಸ್ಮಿಕವಾಗಿ ಸಿಕ್ಕಂಥ ಒಂದು ಬಳುವಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವೇದ ಸಿನಿಮಾದಲ್ಲಿ ಜುಂಜಪ್ಪ ಹಾಡಿದ್ನಲ್ಲ ಶಿವಣ್ಣ ಸಿನಿಮಾದಲ್ಲಿ, ಅದೆಲ್ಲ ನೀವು ನೋಡಿರ್ತೀರಾ ಅಂತ ನನ್ನ ಭಾವನೆ. ನಮ್ಮ ಹರ್ಷ ಮಾಸ್ಟ್ರು ನಮಗೆ ಕರೆದ್ಬಿಟ್ಟು ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಶಿವಣ್ಣ ಅವರು ಅದನ್ನು ಒಪ್ಪಿ, ಅರ್ಜುನ್ ಜನ ಸರ್ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ನಾನು ಆ ಸಿನಿಮಾದಲ್ಲಿ ಹಾಡಾಡೋ ಅಂಥ ಅವಕಾಶ ಸಿಕ್ತು. ನಾಡಿನ ಎಲ್ಲ ಜನತೆ ಅದನ್ನು ಮೆಚ್ಚಿ ನಮ್ಮ ಹಾಡನ್ನು ಇಷ್ಟಪಟ್ಟಿದ್ದು. ಅದರಲ್ಲೂ ಹಳ್ಳಿಗಡೆ ಒಬ್ಬ ಬುಡಕಟ್ಟು ವೀರಗಾರ ಜುಂಜಪ್ಪನನ್ನು ಕುರಿತಾದಂಥ ಒಂದು ಗೀತೆಯನ್ನು ಆಡುವಂಥ ಅವಕಾಶ ನನಗೆ ಸಿಕ್ತು. ಅಣ್ಣ ನಾನು ವೇದ ಸಿನಿಮಾದಲ್ಲಿ ಹಾಡಾಡಿದ್ದೀನಿ, ಮತ್ತು ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ಹಾಡಾಡಿದ್ದೀನಿ. ಆದರೆ ನಮ್ಮ ಹಳ್ಳಿ ಬದುಕು ನಮಗೆ ನಿಜವಾದ ಬದುಕೆ ಆಯಿತಾ. ನಮಗೇನು ಅಲ್ಲಿ ಆಡಿದ್ದೀವಿ ಅಂತಿದ್ದಂಗೆ ನಾವು ಸೆಲೆಬ್ರಿಟಿ ಅಂತ ಅಂದ್ಕೊಂಡ್ರಾಗಲ್ಲ. ನಮಗೆ ಹೊಟ್ಟೆಪಾಡು ನಡಿಬೇಕು ಅಂತಂದರೆ ನಾವು ಹಳ್ಳಿಗೆ ಬರಬೇಕು, ಕಾರ್ಯಕ್ರಮಗಳು ಸಿಕ್ಕಾಗ ಹೋಗಿ ವೇದಿಕೆಯಲ್ಲಿ ಹಾಡಬೇಕು, ಇದ್ದಂತೆ ಕೃಷಿ ಮಾಡಬೇಕು. ನೋಡಿ ನಾವು ಹಳ್ಳಿಗೆ ಬಂದರೆ ಎಮ್ಮೆನೂ ಮೇಯಿಸ್ತೀವಿ, ದನನೂ ಮೇಯಿಸ್ತೀವಿ, ಕುರಿನೂ ಮೇಯಿಸ್ತೀವಿ. ಇವಾಗ ನಾನು ಬಾಲ್ಯದಲ್ಲಿ ಬೆಳೆದಿದ್ದೆ ಎಮ್ಮೆ ಕುರಿ ದನಗಳೆಲ್ಲ ಮೇಯಿಸ್ಕೊಂಡು. ಈಗ ಹಳ್ಳಿಗೆ ಬಂದರೆ ಸಾಮಾನ್ಯವಾಗಿ ನಮ್ಮದು ತೋಟ ಹೊಲಗು ಇದ್ದಾವೆ, ಇಲ್ಲೆಲ್ಲ ಓಡಾಡ್ಕೊಂಡು ಹಿಂಗೆ ಇರ್ತೀವಿ ನಾವು ಹಳ್ಳಿನಲ್ಲೆಲ್ಲ. ಅಣ್ಣ ನಾವು ಅವಕಾಶಗಳ್ನ ಹುಡಿಕೊಂಡು ಹೋಗೋದಕ್ಕಿಂತ ಸಿಕ್ಕಂಥ ಅವಕಾಶಗಳ್ನ ಬಳಸ್ಕೊಳ್ಳೋದಷ್ಟೇ ಆಯಿತಾ. ಆಮೇಲೆ ನಾವು ಪರಂಪರೆಯನ್ನು ಉಳಿಸ್ಕೊಂಬಂದಿರೋರು. ನಾವು ಉಳಿದಿರ್ತಕ್ಕಂಥ ಸಾಂಸ್ಕೃತಿಕ ಮೌಲ್ಯಗಳಿರ್ಬೋದು, ಜನಪದ ಇರ್ಬೋದು, ಪ್ರತಿಯೊಂದೂ ನಾವು ಉಳಿಸ್ಕೊಂಬಂದಿರೋರು. ಅಣ್ಣ ಎಮ್ಮೆ ಮೇಲೆ ಕೂತ್ಕೊಂಡು ನಾವೆಲ್ಲ ಕೆರೆ ಒಳಗಡೆ ಹಾಡು ಹೇಳ್ಕೊಂಡು ಎಮ್ಮೆ ಮೇಸ್ತಿರುತ್ತೆ, ಅವಾಗೆಲ್ಲ ಆಡ್ಕೊಂಡೇ ಬೆಳಿತಿರುತ್ತೆ ನಾವೆಲ್ಲ. ಈಗ ನೋಡಿ, ಕಲ್ಲತ್ತೆ ಕರ್ಬೇವು ಒಳಕಾಡನೋಗೆ ಮಾರ ಗೂಡಾನಿ ತೈ ತಳುಕಿನ ದುರ್ಗವು ತಂದನಿತಾನ ದೌಡಾನಿ ತೈ ತಳುಕಿನ ದುರ್ಗವು ತಂದನಿತಾನ. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿನಿತ್ಯ ಹುಲ್ ತರಬೇಕಾಗಿತ್ತು, ಅವಳು ಕಸ ಬೆಳಿಬೇಕಾಗಿತ್ತು. ಈಗ ಕುರಿ ಹೊಡ್ಕೊಂಡು ರಜೆ ಬಂತು ಅಂದ್ರೆ ಸಾಕು, ನಾವು ಕುರಿಯಿಂದ ಅಲ್ಲೇ ಗಿಡಕ್ಕೆ ಹೋಗ್ತಿದ್ವಿ. ಅಲ್ಲೆಲ್ಲ ಸೊಪ್ಪುಗಳು ಕುರಿಗೆ ದನಿಗಳಿಗೆಲ್ಲ ಕಲಡಿಗೆ ಹಾಕೋಕ್ಕೆ ಮತ್ತು ಮೇಯ್ಸೋಕ್ಕೆ ಅವಕ್ಕೆಲ್ಲ ತಗೊಂಬಂದು ಆಮೇಲೆ ಸ್ಕೂಲ್ಗೆ ಹೋಗ್ತಿರಿತ್ತು ನಾವೆಲ್ಲ. ಹಳ್ಳಿನಲ್ಲೆಲ್ಲ ಬರೀ ಆಟ, ಮತ್ತು ಬುಗುರಿ ಆಟ ಆಡೋದು, ಚಿಣಿದಾಂಡು ಆಡೋದು, ಲಗೋರಿ ಆಡೋದು, ಮರಕೋತಿ ಆಟ ಆಡೋದು, ಇವೇ ನಾವೆಲ್ಲ ಆಟ ಆಡ್ಕೊಂಡು ಹಳ್ಳಿ ಬದುಕು SLC ಅಪ್ ಟು ನಾನು ಇದೇ ನೋಡೋಣ. ನಾನೇನು ಜಾಸ್ತಿ ಏನಿಲ್ಲ, ಬರೀ ಇಂಥವೇ ಮಾಡ್ಕೊಂಡು ಬಂದಿರೋದೆಲ್ಲ ಜೀವನ ಪೂರ್ತಿ ನಾವು. ಅಣ್ಣ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಅದೊಂದು ದೊಡ್ಡ ಸೆಲೆಬ್ರಿಟಿ ಶೋ ಅದು. ಅಂದರೆ ಅಲ್ಲಿ ಏನು ಬೇಕಾದ್ರೂ ಎಲ್ಲ ರೀತಿಯಲ್ಲಿ ಪರಿಚಯ ಮಾಡ್ಕೊಳಕ್ಕೆ ಒಂದು ಶೋ ಅದು. ಈಗ ನಾವೆಲ್ಲ ಬಿಗ್ ಬಾಸ್ ನೋಡಬೇಕಾದ್ರೆ ನಮ್ಗೆ ಹಳ್ಳಿ ಬದುಕನ್ನು ಯಾಕೆ ನಾವು ತೋರಿಸ್ಬಾರ್ದು ಅಲ್ಲಿ ಹೋಗಿ, ಯಾಕಣ್ಣ ಆಟ ಆಡಬಾರ್ದು ಅನ್ನಿಸ್ತೈತೆ ಒಂದೊಂದ್ಸರಿ. ಅಂದರೆ ಅಲ್ಲಿ ಹೊಡೆದಾಡೋದು ಬಡ್ದಾಡೋದು ಇದೆಲ್ಲ ಟಾಸ್ಕ್ಗಳು ಅವೆಲ್ಲ ಇರ್ತವೆ. ನಮ್ಮ ಹಳ್ಳಿ ಜನರಿಗೆ ಆ ಟಾಸ್ಕು ಅನ್ನೋದಕ್ಕಿಂತ ಅಲ್ಲಿ ಏನು ಸಿಚುವೇಶನ್ ಈ ಸಂದರ್ಭಕ್ಕೆ ತಕ್ಕಂತೆ ಆಟ ಆಡೋದೆಲ್ಲ ನಮ್ಗೆ ಹಳ್ಳಿನಲ್ಲಿ ಏನು ಹೇಳ್ಕೊಡ್ಲೇಬೇಕಲ್ಲ ಕಣಣ್ಣ. ಆಟ ಆಡಲೇಬೋದು ಅವನ್ನೆಲ್ಲ.